ಸಹಕಾರಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಅವರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಸಹಕಾರ ಭಾರತಿ ದಾವಣಗೆರೆ ತಾಲೂಕು ಘಟಕದ ವತಿಯಿಂದ ದಾವಣಗೆರೆ ತಾಲೂಕಿನ ಆನಗೋಡು ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಸಮುದಾಯ ಭವನದಲ್ಲಿ ವಿಶೇಷ ಮಹಿಳಾ ಅಭ್ಯಾಸ ವರ್ಗವನ್ನು ನಡೆಸಲಾಯಿತು. ತಾಲೂಕು ಮಹಿಳಾ ಪ್ರಮುಖರಾದ ಕಾಳಮ್ಮ ವಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶೈಲಾ ಹಿರೇಮಠ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಮಹಿಳಾ ಸಂಘದ ಪುಷ್ಪವಾಲಿ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ನೀತು ಬಳ್ಳಾರಿ ಹಾಗೂ ಜಿಲ್ಲಾ ಮಹಿಳಾ ಸಂಘಟನಾ ಕಾರ್ಯದರ್ಶಿ ರೂಪಾ ಶಶಿಕಾಂತ್ ಮಾತನಾಡಿ, ಮಹಿಳೆಯರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಿನ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು. ಅಭ್ಯಾಸ ವರ್ಗದ ಮೊದಲ ಅವಧಿಯಲ್ಲಿ ಜಿಲ್ಲಾ ಮಹಿಳಾ ಸಹ ಪ್ರಮುಖರಾದ ಶುಭ ಐನಳ್ಳಿ ಅವರು ಸಹಕಾರ ಭಾರತಿ ಪರಿಚಯ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಸಹಕಾರ ಚಳುವಳಿಯ ಮೂಲ ಉದ್ದೇಶ, ಸಂಘಟನೆಯ ಕಾರ್ಯವೈಖರಿ ಹಾಗೂ ಪ್ರಸ್ತುತ ದಿನಗಳಲ್ಲಿ ಸಮಾಜದಲ್ಲಿ ಸಹಕಾರ ಕ್ಷೇತ್ರದ ಮಹತ್ವ ಮತ್ತು ಆಡಳಿತ ಮಂಡಳಿಯ ಜವಾಬ್ದಾರಿಗಳ ಕುರಿತು ಅವರು ಸವಿಸ್ತಾರವಾಗಿ ವಿವರಿಸಿದರು. ಸಹಕಾರಿ ಸಂಸ್ಥೆಗಳ ಆಡಳಿತದ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸುವ ಉದ್ದೇಶದಿಂದ ಈ ಅಭ್ಯಾಸ ವರ್ಗವನ್ನು ಆಯೋಜಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲೂ ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಇಂದ್ರಪ್ಪ, ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿ, ವೈಬಿ ನಾಗರಾಜ್ ಹಾಗೂ ಎಚ್.ಕೆ. ಪಾಲಾಕ್ಷಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಇವತ್ತು ಮಹಿಳಾ ಅಭ್ಯಾಸ ವರ್ಗವನ್ನು ಹಮ್ಮಿಕೊಂಡಿದ್ವಿ. ಬೆಳಗ್ಗೆ ಚನ್ನಗಿರಿಯಿಂದ ಉಪನ್ಯಾಸ ಎರಡು ಅವಧಿಯಲ್ಲಿ ಮಾಡಿದ್ವಿ. ಮೊದಲನೇ ಉಪನ್ಯಾಸ ಸಹಕಾರ ಭಾರತೀಯ ಪರಿಚಯ, ಎರಡನೇ ಅಭ್ಯಾಸ ಕರ್ತವ್ಯಗಳು ಹಾಗೂ ಅವರ ಯೋಜನೆಗಳನ್ನ ಬಗ್ಗೆ ತಿಳಿಸ್ಬೇಕು ಅಂತಂದು ಎಲ್ಲ ಮಹಿಳೆಯರಿಗೋಸ್ಕರ ಈ ಒಂದು ಸಹಕಾರ ಭಾರತೀಯ ಬಗ್ಗೆ ಪರಿಚಯ ಮಾಡಿಸ್ಬೇಕು ಅಂತ ಈ ಥರ ಅಭ್ಯಾಸ ವರ್ಗಗಳನ್ನ ಇಟ್ಕೊಂಡಿದ್ದೀವಿ. ಇವತ್ತು ಚನ್ನಗಿರಿ ಆಯಿತು, ಈಗ ಆನಗೋಡು ಆಯಿತು, ನಾಳೆ ಬೆಳಗ್ಗೆ ಜಗಳೂರು ಹಾಗೂ ಹರಿಹರದಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ನಾನು ಇನ್ನೂ ಸ್ವಲ್ಪ ಎಲ್ಲದೂ ಹೆಣ್ಮಕ್ಳಿಗೂ ಬಂದು ಇದೊಂದು ಭಾಗವಹಿಸಿ ಇದರ ಸಹಕಾರ ಭಾರತಿದು ಇದರಿಂದ ಏನು ಉಪಯೋಗ ಇದೆ ಅಂತಂದೆಲ್ಲ ತಿಳ್ಕೊಬೇಕು. ಹಾಗೂ ಮತ್ತು ಈಗ ಡಿಜಿಟಲ್ ಯುಗದಲ್ಲಿ ನಾವು ಮೆಂಬರ್ಶಿಪ್ ಕೂಡ ಮಾಡ್ತಾಯಿದ್ದೀವಿ. ಆ ಮೆಂಬರ್ಶಿಪ್ ಕೂಡ ಅವರು ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ದಿನ ನಾವು ಈ ಆನಗೋಡಲ್ಲಿದ್ದೀವಿ. ಆನಗೋಡಲ್ಲಿ ನಾವು ಮಹಿಳಾ ಅಭ್ಯಾಸ ವರ್ಗವನ್ನು ಮಾಡ್ತಾಯಿದ್ದೀವಿ. ದಾವಣಗೆರೆ ತಾಲೂಕು ಘಟಕದ ಮಹಿಳಾ ಅಭ್ಯಾಸ ವರ್ಗವನ್ನು ಇಲ್ಲಿ ಈಗ ನಡೆಸ್ತಾ ಇದ್ದೀವಿ. ಬೆಳಗ್ಗೆ ನಾವು ಚನ್ನಗಿರಿಲಿ ಇದೇ ಮಹಿಳಾ ಅಭ್ಯಾಸ ವರ್ಗವನ್ನು ಮುಗಿಸ್ಕೊಂಡು ಈಗ ಇಲ್ಲಿ ಮಧ್ಯಾಹ್ನದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾಳೆ ಜಗಳೂರಲ್ಲೂ ಕೂಡ ನಾವು ಬೆಳಗ್ಗೆ 10:00ವರೆಗೆ ಮಹಿಳಾ ಅಭ್ಯಾಸ ವರ್ಗ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಹರಿಹರದಲ್ಲಿ ನಾಳೆ ಮಧ್ಯಾಹ್ನ ಅಭ್ಯಾಸ ವರ್ಗ ಮಾಡ್ತಾಯಿದ್ದೀವಿ. ಇದು ಯಾಕೆ ಮಹಿಳೆಯರಿಗೆ ಅಭ್ಯಾಸ ವರ್ಗ ಮಾಡ್ತಿದ್ದೀವಿ ಅಂದರೆ, ಮಹಿಳೆಯರಿಗೂ ಈ ಸಹಕಾರ ಸಂಘದಲ್ಲಿ ಜವಾಬ್ದಾರಿಗಳಿವೆ. ಅವ್ರಿಗೂ ಆಲ್ಮೋಸ್ಟ್ 50% ರಿಸರ್ವೇಷನ್ನು ಈ ಸಹಕಾರ ಸಂಘಗಳಲ್ಲಿದೆ. ಅವ್ರದ್ದು ಈ ಸಂಘಗಳಲ್ಲಿ ಅವ್ರ ಜವಾಬ್ದಾರಿ ಏನು, ಅವ್ರಿಗೆ ಯಾವ ಥರ ಕೆಲಸ ಮಾಡಬೇಕು, ಯಾವುದಾದ್ರೂ ಈಗ ಏನಾಗಿದೆ ಅಂದರೆ ಮಹಿಳೆಯರಿಗೆ ಸಹಕಾರ ಸಂಘಗಳಲ್ಲಿ ಏನು ಡೈರೆಕ್ಟರ್ಗಳಿದ್ದಾರೆ ಅವರು ಯಾರು ಅವರು ಗಂಡಸರು ಹೇಳ್ದಂಗೆ ಆ ಥರ ಮಾಡ್ತಾರೆ. ಆ ಒಂದು ಇದಕ್ಕೆ ಪೂರಕವಾಗಿ ಆ ಥರ ಆಗಬಾರ್ದು ಅಂತೇಳಿ ನಾವೀಗ ಈ ಅಭ್ಯಾಸ ವರ್ಗದಲ್ಲಿ ಮಹಿಳೆಯರಿಗೆ ಎಲ್ಲವನ್ನು ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಅಭ್ಯಾಸ ವರ್ಗಗಳನ್ನ ಮಾಡ್ತಾಯಿದ್ದೀವಿ. ಇದೇ ಈ ಒಂದು ಸಹಕಾರ ಭಾರತಿಯ ಒಂದು ಉದ್ದೇಶ. ಸಹಕಾರ ಭಾರತಿ 1978 ಸೆಪ್ಟೆಂಬರ್ 15ರಂದು ಪ್ರಾತಸ್ಮರಣೀಯರಾದಂಥ ಲಕ್ಷ್ಮಣರಾವ್ ಇನಾಮದಾರ್ ಅವರ ಮಾರ್ಗದರ್ಶನದಲ್ಲಿ ಅಸ್ತಿತ್ವಕ್ಕೆ ಬಂತು. ಇದರ ಆಶಯವೇ ಸಮಗ್ರ ರಾಷ್ಟ್ರೀಯ ಪ್ರಜ್ಞೆ, ಸದೃಢ ಭಾರತದ ನಿರ್ಮಾಣಕ್ಕೋಸ್ಕರವಾಗಿ ಆರ್ಥಿಕ ಶಿಸ್ತು ಮತ್ತು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕವಾಗಿ ತನ್ನ ಆಶಯಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯ ಎಂಬ ನೆಲೆಗಟ್ಟಿನ ಮೇಲೆ ಇದು ಆಯ್ಕೆ ಮಾಡಿಕೊಂಡದ್ದು ಸಹಕಾರ ಕ್ಷೇತ್ರವನ್ನು. ಸಹಕಾರ ಕ್ಷೇತ್ರ ಗ್ರಾಮೀಣ ಭಾರತದ ಆರ್ಥಿಕತೆಯ ಬೆನ್ನೆಲುಬಾದಂಥ ಕೃಷಿಗೆ ಸೀಮಿತವಾಗಿರಬಾರದು. ಎಲ್ಲ ಉತ್ಪಾದನೆ, ವಿನಿಮಯ, ವಿತರಣೆ, ವಿದೇಶಿ ವ್ಯಾಪಾರ, ಆಮೇಲೆ ಗ್ರಾಹಕರ ವಲಯಗಳಲ್ಲಿ, ರಫ್ತು ವಲಯಗಳಲ್ಲಿ ಮತ್ತಿತರ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಕ್ಷೇತ್ರ ವಿಸ್ತರಣೆಯಾಗಬೇಕು, ಲಂಬಾಕಾರವಾಗಿ ಬೆಳೆಯಬೇಕು. ಈ ಹಿನ್ನೆಲೆಯಲ್ಲಿ ಸಹಕಾರ ಭಾರತೀಯ ಪ್ರಾತಸ್ಮರಣೀಯರಾದಂಥ ಮುಂದಾಳುಗಳು ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವ
ಎಲ್ಲ ಸಹಕಾರಿ ಕ್ಷೇತ್ರದ ಸದಸ್ಯರಿಗೂ, ಆಡಳಿತ ಮಂಡಳಿಯ ನಿರ್ದೇಶಕರಿಗೂ, ಆಡಳಿತ ಮಂಡಳಿಯ CEO ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಆರ್ಥಿಕ ಶಿಸ್ತನ್ನು ಕಲಿಸುವ ಮೂಲಕ ಮತ್ತು ಪ್ರಾಮಾಣಿಕ ಆಡಳಿತ, ಪಾರದರ್ಶಕ ಆಡಳಿತದ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸೇವೆಯನ್ನು ಪ್ರಾಮಾಣಿಕವಾಗಿ ಒದಗಿಸಲು ಸಾಧ್ಯ. ಈ ಮೂಲಕ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎಂಬ ಹಿನ್ನೆಲೆಯಲ್ಲಿ ಈ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತು. ನಮಸ್ಕಾರ. ಇವತ್ತು ನಾವು ಸಹಕಾರ ಭಾರತಿಯಿಂದ ಮಹಿಳಾ ಸಬಲೀಕರಣ ಮಾಡೋಕ್ಕೋಸ್ಕರ ಸಾಕಷ್ಟು ಮಹಿಳೆಯರ ಅಧ್ಯಕ್ಷರು ಏನು ತಾಲೂಕು ಮಟ್ಟದಲ್ಲಿ ಅವ್ರನ್ನ ಗುರುತಿಸೋಕ್ಕೋಸ್ಕರ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಆಹ್ವಾನಿಸಿ ಇವತ್ತೊಂದು ಆನಗೋಡು ಗ್ರಾಮದಲ್ಲಿ ಮರುಸಿದ್ದೇಶ್ವರ ದೇವಸ್ಥಾನ ಪಕ್ಕ ಇರತಕ್ಕಂಥ ಮರುಸಿದ್ದೇಶ್ವರ ಸಭಾಭವನದಲ್ಲಿ ಮಹಿಳೆಯರ ಅಭ್ಯಾಸ ವರ್ಗ ಅಂತ ಇಟ್ಕೊಂಡಿದ್ವಿ ಇವತ್ತು. ಅದರ ಮುಖೇನ ನಮ್ಮ ಜಿಲ್ಲಾಧ್ಯಕ್ಷರು ಇಂದ್ರಾಪುರ ಇರ್ಬೋದು, ನಮ್ಮ ಮಂಜುನಾಥ್ ಕುರ್ಕಿ ಸರ್ HS ಇರ್ಬೋದು, ಡಾಕ್ಟರ್ ಮಂಜುನಾಥ್ ಕುರ್ಕಿ, ನಮ್ಮ ಉಪಾಧ್ಯಕ್ಷರು, ನಮ್ಮ DCC ಬ್ಯಾಂಕ್ ಡೈರೆಕ್ಟರ್ಗಳು, ಹಲವಾರು ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಆಗಮಿಸಿ ಮಹಿಳಾ ಸಹಕಾರ ಸಂಘಗಳನ್ನು ಅಭ್ಯಾಸ ವರ್ಗವನ್ನು ಯಶಸ್ವಿ ಪೂರ್ಣಗೊಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಜೈ ಸಹಕಾರ. ಈಗ ತಾನೇ ಕಳೆದ ನಮ್ಮ ಡಾಕ್ಟರ್ ಮಂಜುನಾಥ್ HS ಕುರ್ಕಿ ಅವರು ಹೇಳಿದಂಗೆ ರಾಜ್ಯ ಕಾರ್ಯಕಾರಿಣಿಗೆ ನಮ್ಮ ಪ್ರಭುದೇವರು ಅಧ್ಯಕ್ಷ ಆದ ನಂತರ ನಮ್ಮ ಹೊಸದಾಗಿ ದಾವಣಗೆರೆ ಜಿಲ್ಲಾ ಕಾರ್ಯಕಾರಿಣಿ ಪ್ರಾರಂಭ ಆಯಿತು. ಜಿಲ್ಲಾ ಕಾರ್ಯಕಾರಿಣಿಗೆ ಈಗ ವಿಶೇಷವಾಗಿ ಈ ವರ್ಷದಿಂದ ನಾವು ಮಹಿಳಾ ಕಾರ್ಯಕಾರಿಣಿಗಳನ್ನ ನಮ್ಮ ಜಿಲ್ಲೆಯ ಎಲ್ಲ ಹರಿಹರ, ದಾವಣಗೆರೆ, ಜಗಳೂರು, ಚನ್ನಗಿರಿ ಮತ್ತು ಜಗಳೂರು, ಹರಿಹರದಲ್ಲಿ 5 ತಾಲೂಕುಗಳಲ್ಲಿ ಮಹಿಳಾ ಸಮಾವೇಶಗಳನ್ನು ಮಾಡಬೇಕಂತೇಳಿ ಮಹಿಳಾ ಅಭ್ಯಾಸ ವರ್ಗಗಳನ್ನು ಏರ್ಪಾಡು ಮಾಡಿದ್ವಿ. ಇದ್ರ ಜೊತೆಗೆ ಎಲ್ಲ ಕಾರ್ಯಕಾರಿಣಿ ಸಮಿತಿಗಳು ಸಹ ಹೊನ್ನಾಳಿ ಒಂದನ್ನು ಹೊರತುಪಡಿಸಿ ಎಲ್ಲ 5 ತಾಲೂಕುಗಳು ಸಹ ಒಂದು ಕಾರ್ಯಕಾರಿಣಿ, ತಾಲೂಕು ಕಾರ್ಯಕಾರಿಣಿ ಪರಿಪೂರ್ಣವಾಗಿ ಆಗಿದೆ. ಜಿಲ್ಲಾ ಕಾರ್ಯಕಾರಿಣಿಯೂ ಪರಿಪೂರ್ಣವಾಗಿದೆ. ಅದ್ರ ಜೊತೆಗೆ ಮಹಿಳಾ ಅಭ್ಯಾಸ ವರ್ಗ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಮಹಿಳೆಯರು ಸಹ ಈ ಒಂದು ಸಬಲೀಕರಣದಲ್ಲಿ ಅವರ ಕಾರ್ಯಕಾರಿಣಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರಿಗೆ ಏನು ಸಹಕಾರ ಭಾರತಿ ಅಂದ್ರೇನು, ಈ ಸಹಕಾರ ಭಾರತದಲ್ಲಿ ಯಾವ ರೀತಿ ತಮ್ಮ ಕಾರ್ಯನಿರ್ವಹಣೆ ಇರಬೇಕು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಮಂಡಳಿಯ ಸದಸ್ಯರ ಕೆಲಸ ಏನು,